ಪಟ್ಟಿದ್ದಣ್ಣ ಅಶ್ವತ್ಥನಾರಾಯಣ ಇವ್ರು ಯಾರೋ ಅದು ಸ್ಟೇಟ್ ಗೌರ್ಮೆಂಟ್ ಬರಲ್ಲ ಅಣ್ಣ, ನ್ಯಾಷನಲ್ ಹೈವೇ ಮಾಡಬೇಕು. ಮಂಗಳೂರು ಇದು ವೀಕೆಂಡ್ ಅಲ್ಲಿ ಒಂದು ಮನೆ ಸಭಾಧ್ಯಕ್ಷರೇ, ವೀಕೆಂಡ್ ಅಲ್ಲಿ ಬೆಂಗಳೂರಿನಿಂದ ಸಹಸ್ರಾರು ವೆಹಿಕಲ್ಗಳು ಯಾವುದೋ ಸೌತ್ ಕೇಂದ್ರ, ನಾರ್ತ್ ಕೇಂದ್ರ, ಚಿಕ್ಕಮಂಗ್ಳೂರು, ಮಂಗಳೂರು ಸೈಡ್ ಹೋಗ್ತದೆ. ಆ ಕಡೆಯಿಂದ ಬರಬೇಕಾದ್ರೆ 1.5 ಗಂಟೆ ಟ್ರಾಫಿಕ್ ಜಾಮ್ ಆಗ್ತದೆ ನೆಲಮಂಗಲ ಕ್ರಾಸ್ನಲ್ಲಿ. ಅದು ಬೆಂಗಳೂರಿಗೆ ಸಂಬಂಧಪಟ್ಟಂತ ವಿಚಾರ. ದಯಮಾಡಕ್ಕಾದ್ರೆ ಆಲ್ಟರ್ನೇಟ್ ಆಗಿ ಏನಾದ್ರು ಮಾಡಬೇಕು ಅಂತ ತಮ್ಮ ಮೂಲಕ ಮನೆ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಫ್ಲೈಓವರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಟೌನ್ ಹಾಲ್ ಒಂದು ಫ್ಲೈಓವರ್ ಮಾಡಿ ಅಂತ ಮನವಿ ಮಾಡಿದ್ದೀವಿ. ಇದು ಕೇಳ ಮೇಲೆ ಉತ್ತರ ಕೊಡಿ ದಯವಿಟ್ಟು ಸರ್. ಒಂದೇ ಸರ್, ನಮ್ಮ ಉತ್ತರ ಕರ್ನಾಟಕ ಸರ್, ಇದು ಹೆಬ್ಬಾಳ ಫ್ಲೈಓವರ್ ತಾವು ಓಪನಿಂಗ್ ಮಾಡಿದಿರಿ ಸರ್. ಸಭಾಧ್ಯಕ್ಷರೇ, 1 ಮಿನಿಟ್ ಅಣ್ಣ, ಒಬ್ಬೊಬ್ರು ಮಾತಾಡಿಯಪ್ಪ, ಯಾಕೆ ಹೇಗೆ ಮಾಡ್ತಾರೆ ನೀವು? ಒಂದ್ ನಿಮಿಷ ಇಳ್ಳಾಗಲ್ಲ, ಸುಮ್ಮನೆ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಮಾತಾಡ್ತೀನಿ. ಟೈಮ್ ಕೊಟ್ರೆ ಒಂದ್ ಸೆಕೆಂಡ್ ಉತ್ತರ ಇದನ್ನು ಕೊಡ್ತೀರಿ ಸರ್. ನೆಲಮಂಗಲ ಜೊತೆ ಇದನ್ನು ಕೊಡಿ ಸರ್ ಅಂತ ದಯವಿಟ್ಟು. ನೀವು ಶೈಲೇಂದ್ರ ಸರ್ ಪ್ಲೀಸ್ ಸರ್, ಹೆಬ್ಬಾಳ ಫ್ಲೈಓವರ್ ತಾವು ಓಪನಿಂಗ್ ಮಾಡಿದಿರಿ ಸರ್. ಅಲ್ಲಿ ಸರ್ ಟ್ರಾಫಿಕ್ HMT ಹತ್ರ ನಾವು 30-35 ಸರ್ಕಾರ ನೋಟ್ ಮಾಡಿದೆ. ಕೂತ್ಕೊಳ್ಳಿ ಸರ್. ಕರ್ನಾಟಕದವ್ರು ಬಹಳ ಜನ ನೀವು ಹೇಳಿದಿರಿ ಮೊನ್ನೆ, ಅದನ್ನು ಬೆಂಗಳೂರದವರೇ ಮಾತಾಡಬೇಕು. ಮೊನ್ನೆ ತಾವು ಮಾತಾಡ್ತೀರಿ, ಆಯ್ತು, ಓಕೆ. HMT ಹತ್ರ 35 ಮಿನಿಟ್ ಹೇಳಿದಿರಿ, ಎಲ್ಲ ನಮ್ಗೆ ಹೇಳಿದ್ರಪ್ಪ, ಮತ್ತೆ ಅದನ್ನ ಯಾಕೆ ಹೇಳ್ತೀರಿ? ಈಗ ನಮ್ಮ ಇವರು ಅಶ್ವತ್ಥನಾರಾಯಣ ಮಾತಾಡಿದ್ದಾರೆ. ನೆಲಮಂಗಲ ರೋಡ್ ಇದನ್ನ ಜಿಂದಾಲ್ದ ಬಗ್ಗೆ ಅವ್ರು ಪ್ರಸ್ತಾವನೆ ಮಾಡಿದ್ದು ಮಾತಾಡಿದ್ದಾರೆ. ಗೊತ್ತಿದೆ, ತುಮಕೂರಿಂದಾಗ್ಲಿ ಹಾಸನಿಂದಾಗ್ಲಿ ಬರ್ಬೇಕಾದ್ರೆ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈ ವರ್ಷ ಬಜೆಟ್ ಅಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ಏನ್ ಯೋಚನೆ ಮಾಡಿದೀವಿ ಅಂತಂದ್ರೆ, ಹಿಂದೆ 2006-08 ಒಂದು ನೋಟಿಫಿಕೇಶನ್ ಆಗಿದೆ. ಏನಪ್ಪಾ ಅಂದ್ರೆ ಸೊಂಡೆಕೊಪ್ಪ ನೆಲಮಂಗಲ, ಸೊಂಡೆಕೊಪ್ಪ, ತಾವರೆಕೆರೆ, ಬಿಡದಿ ಅಲ್ಲಿವರೆಗೂ ಒಂದು ರೋಡ್ ಮಾಡಿ ಅಟ್ಲೀಸ್ಟ್ ಒಂದು ರೋಡ್ ನ ಕಂಜೆಸ್ಟ್ ಈಸಿ ಮಾಡಬೇಕು ಅಂತೇಳಿ ಒಂದು ರೋಡ್ ನ ಇದೆ. ಅದನ್ನು ಕೂಡ ತಗೋಬೇಕು ಅಂದ್ಬಿಟ್ಟು ಈ ವರ್ಷ ಈಗಾಗಲೇ ಮಾಡಿದೀವಿ ಸರ್. ತುಂಬಾ ಧನ್ಯವಾದಗಳು. ಪ್ರಸಕ್ತ ವರ್ಷದಲ್ಲಿ ಯಾಕೆಂದ್ರೆ ಆ ರೋಡ್ ಮಾಡಲಿಲ್ಲ ಅಂದ್ರೆ, ಯಾಕೆಂದ್ರೆ ನೀವು ಕೆಲವರು ಕುಣಗಲಿಂದ ಬರ್ಬೇಕಾದ್ರೆ ಮಾರ್ಗ ಮುಖಾಂತರ ಬರ್ತಾ ಇದ್ದೀರಿ. ಅದನ್ನು ಕೂಡ ನಮ್ಮ ಶೋಭಾ ಕಾರಂಜಿ ಅವರು ಮತ್ತು ಸೋಮಶೇಖರ್ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರು ಏನಪ್ಪಾ ಅಂತಂದ್ರೆ ತಾವರೆಕೆರೆವರೆಗೂ ಇದನ್ನ ಮೆಟ್ರೋ ತಗೊಂಡು ಹೋಗ್ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಒಂದು ಡಬಲ್ ಡೆಕ್ಕರ್ ಹಾಕ್ಬೇಕು ಅಂತಾನು ಯೋಚನೆ ಮಾಡಿದೀವಿ. ಅದಕ್ಕೆ ಯಾಕೆಂದ್ರೆ ಅಲ್ಲಿವರೆಗೂ ಆ ಮಾಗಡಿ ರೋಡ್ ಕೂಡ ಬಹಳ ವಿಪರೀತ ಟ್ರಾಫಿಕ್ ಆಗ್ಬಿಟ್ಟಿದೆ. ಅದು ಟ್ರಾಫಿಕ್ ಆಗಿದೆ. ಕೆಲವರು ಇದನ್ನ ಹಾಸನ ಕಡೆಯಿಂದ ಬರೋರಿಗೆ ಅದೊಂದು ರೋಡ್, ಇನ್ನೊಂದು ಸೊಂಡೆಕೊಪ್ಪ ಮೇಲೆ ಪಕ್ಕದಲ್ಲಿ ಬಂದು ಈಸ್ ಔಟ್ ಆಗಕ್ಕೆ ಟ್ರಾಫಿಕ್ ಸರ್. ಒಂದು ಸರ್, ಸೊಂಡೆಕೊಪ್ಪ ನೆಲಮಂಗಲದಿಂದ ಸೊಂಡೆಕೊಪ್ಪ ತಾವರೆಕೆರೆಗೆ ಮತ್ತೆ ಮೈಸೂರು ರೋಡಿಗೆ ಜಾಯಿನ್ ಆಗ್ತಕ್ಕಂಥ ಒಂದು ಮಾಡಿ ಸರ್. ಅದೇ ಅಪ್ಪ ಸುರೇಶ್, ಅದೇ ನೀವ್ ಹೇಳೋ ಸಜೆಷನ್. ಹಿಂದೆ ನೋಟಿಫಿಕೇಶನ್ ಆಗಿದೆ, 100 ಮೀಟರ್ಗೆ ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಆಗಿತ್ತು ಸರ್. ಕೂತ್ಕೊಳ್ಳಿ ನಿಮಿಷ ನೀವು. ಯಾಕೆಂದ್ರೆ ಆ ತುಮಕೂರು ರೋಡು ಪ್ಲಸ್ ಮೈಸೂರು ಇದು ಹಾಸನ್ ರೋಡು, ಇವೆರಡು ರೋಡು ವಿಪರೀತ ಸೇರ್ಕೊಂಡು ಆ ರೋಡ್ಗೆ ಬಹಳ ಐ ಥಿಂಕ್ ಮುನ್ರಾಜಿಗೆ ಬಹಳ ಆ ಕ್ಷೇತ್ರದವರು ಈಚೆ ಬರಕ್ಕೆ ಆಗ್ತಾ ಇಲ್ಲ ಅಲ್ಲಿಂದ. ಸೊ ಅದಕ್ಕೆ ಬೇರೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಈ ಸತಿ ಬಜೆಟ್ ಅಲ್ಲೂ ಸೇರಿದೀವಿ. BMRD ಇಂದ ತಗೋಬೇಕು ಅಂತ ಹೇಳಿ ಈಗಾಗಲೇ ಒಂದು ಪ್ರಸ್ತಾವನೆ ಇದೆ, ಮುಖ್ಯಮಂತ್ರಿಗಳು ಸೇರಿಸಿದ್ದಾರೆ. ಅದಕ್ಕೆ ಕೂಡ ಟ್ರಾಫಿಕ್ ನ ಬೆಂಗಳೂರು ಸಿಟಿಗೆ ಕಡಿಮೆ ಮಾಡಕ್ಕೋಸ್ಕರ ಹಂಗೆ ಪಾಸ್ ಆನ್ ಮಾಡಬೇಕು. ಬೆಂಗಳೂರು ಸಿಟಿ ಒಳಗಡೆ ಬರದೆ ಅದನ್ನ ಯಾವ ರೀತಿ ನಾವು ತುಮಕೂರು ರೋಡ್ ಇದಕ್ಕೆ ಮೈಸೂರು ರೋಡ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದೀವಿ. ವಿಲ್ ಡೂ ಇಟ್. ಕೂತ್ಕೊಳ್ಳಿ. ನಾನು ಹೇಳಿದ್ದೊಂದು ಮಾಡಿ ಫ್ಲೈಓವರ್ ಉಪಮುಖ್ಯಮಂತ್ರಿಗಳೇ ಬನಶಂಕರಿ ಸ್ಕೈ ವಾಕ್ ವಿಲ್ ಟೇಕ್ ಇಟ್ ಅಪ್. ಫ್ಲೈಓವರ್ ಅದನ್ನ ನೆಕ್ಸ್ಟ್ ವೀಕ್. ಆಮೇಲೆ ನಿಮ್ದು PS ಕಾಲೇಜ್ ಆಗಿದೆ, ಇವು ನಿಮ್ದು ಮುಂದತ್ತ ಇದು ಸೇರ್ಕೊಳ್ತದೆ ಅಂತ ಕಾಣ್ತದೆ. PS ಕಾಲೇಜು ಅದನ್ನು ಒಂದಿನ ಎಲ್ಲ ರೆಡಿ ಆಗಿದೆ. ಅದನ್ನು ಕೂಡ ಪೂಜೆ ಮಾಡ್ಸೋಣ. ಸೊ ಹಂಗೆ ಗೊರಗುಂಟೆ ಪಾಳ್ಯದ ಬಗ್ಗೆ ಅವ್ರು ಮಾತಾಡಿದ್ರು. ಗೊರಗುಂಟೆ ಪಾಳ್ಯದ ಬಗ್ಗೆ ಅದನ್ನು ಕೂಡ ವಿಲ್ ಟೇಕ್ ಇಟ್ ಅಪ್. ಸೊ BMRC ಎಲ್ಲೂ ಪ್ಲಸ್ ನಾನ್ ಕಾರ್ಪೊರೇಷನ್ ಅವರು ಗೊರಗುಂಟೆ ಪಾಳ್ಯ ಅದು ಯಾರಿಗೋ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಬಿಟ್ಟವ್ರಂತೆ, ಅದನ್ನ ರದ್ದು ಮಾಡಿ. ಗಾಡ್ರೇಜ್ ಹಾರ್ಟ್ ಅದು ಮುಂದೆ ಅದಿಲ್ಲ ಅಂದ್ರೆ ನಾವು ಅಲ್ಲಿ ಓಡಾಡಕ್ಕೆ ಆಗಲ್ಲ. ಆ ಪರಿಸ್ಥಿತಿ ಬಂದು ಈಗಲೇ 1 hour ವೇಟ್ ಮಾಡ್ತೀನಿ ಅಧ್ಯಕ್ಷರು. ನಾನೆಲ್ಲ ಟೂರ್ ಔಟ್ ಬಂದ್ರೆ 1 hour ಶನಿವಾರ ಅಂದ್ರೆ ಅಲ್ಲ, ಎಲ್ಲ ಊರುಗಳು ಹೋಗಿರ್ತಾರಲ್ಲ, ವಾಪಸ್ ಬರ್ತಾರೆ ಎಲ್ಲ. ಅದನ್ನ ನೋಡ್ತೀರಿ ನೀವು. ಅದೇ ರೂಟೇ ಕಾಯ್ಬೇಕು, ಅದೇ ರೂಟಲ್ಲೇ ಕಾಯ್ಬೇಕು. ನಾನು ಕಾದಿದ್ದೀನಿ.
ನನ್ನ ಮನೆ ಏನೇದೋ ಸಂಧಿಗೊಂದಿ ಅಲ್ಲೆಲ್ಲೋ ಐತೆ ಹೋಗ್ಬಿಡು ಒಳಗಡೆ ಹೋಗ್ತೀನಿ, ಆಗ್ತಾ ಇಲ್ಲ. ಇಲ್ಲ, ದಯವಿಟ್ಟು ಅಸೆಂಬ್ಲಿ ಗಾಡ್ರೇಜ್ಗೆ ಕ್ಯಾನ್ಸಲ್ ಮಾಡಿ ಅಶೋಕ್ ಅವರೇ, ಅಸೆಂಬ್ಲಿ ಬೇಗ ನಡೆಸೋದಕ್ಕೆ ರಶ್ ಆಗೋ ಮುಂಚೆ ಬೇಗ ಬಂದು ಬಿಡ್ಲಿ ಅಂತ. ಸೊ ಅದ್ ಮಾಡ್ತೀನಿ ಅಧ್ಯಕ್ಷ. ಒಂದ್ ನಿಮಿಷ ಇರಪ್ಪ, ಒಂದ್ ಸೆಕೆಂಡ್. ನಾನ್ ತೆಗಿಬೇಕು ಅನ್ನೋದು ತಂದಿದೆ, ಈಗ ಬೇಡ, ಈಗ ತೆಗಿಯೋದು ಬೇಡ ಅಂತ ಅಶೋಕ್ ಹೇಳವ್ರೆ. ತೆಗೆದು ಬಿಡಿ. ಆಯ್ತಪ್ಪ, ಮತ್ತೆ ಹೇಳ್ತಾನೆ ಈಗೆಲ್ಲಪ್ಪ, ಮತ್ತೆ ಈಗ ಕೂತ್ಕೊಳ್ಳಿ ನೀವು. ಎಲ್ಲ ಇದೆ, ಆಯ್ತು, ಈಗ ಬೇಡ, ಬಿಬಿಎಂಪಿ ಮುಗಿಲಿ. ಆ ಬಿಬಿಎಂಪಿ ಉತ್ತರ ಮುಗಿದ ನಂತರ ಅದಕ್ಕೆ ಸಮಯಾವಕಾಶ ಕೊಡುವ, ಮಧ್ಯ ನಂತರ ಕೂತ್ಕೊಳ್ಳಿ ಈಗ ನೀವು. ಅವ್ರು ಹೇಳ್ತಾ ಇರೋದಕ್ಕೆ ಇವಾಗ ಬಫರ್ ಝೋನ್ ಮಾತಾಡಿದ್ದಾರೆ, ಮತ್ತೆ ಗೋದ್ರೇಜ್ ಮಾತಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಅದ್ಯಾವುದೋ 1 ಎಕರೆ ಎಲ್ಲ ವಿಚಾರ ಮಾತಾಡಿದಾರಲ್ಲ, ಅದಕ್ಕೆ ಬರ್ತಾ ಇದೀನಿ ಸಭಾಧ್ಯಕ್ಷರೇ. ನಾನು ಸಬ್ಜೆಕ್ಟ್ ಬಿಟ್ಟು ಹೋಗಲ್ಲ, ಸಬ್ಜೆಕ್ಟ್ ಬಿಟ್ಟು ಹೋಗೋದೇ ಇಲ್ಲ. ಹಾಗೆಲ್ಲ ನೋಡಿ, ನೀವು ಅರ್ಥ ಮಾಡುದಿಲ್ಲ. ಈಗ ಇದು ಸಬ್ಜೆಕ್ಟ್ ಮಾತಾಡಲಿಕ್ಕೆ ನೀವು ಯಾಕೆ ಮೊನ್ನೆ ಇಡೀ ಚರ್ಚೆ. ಒಂದ್ ಸೆಕೆಂಡ್, ಎಲ್ಲ ಉತ್ತರ ಕೊಟ್ಟಿದ್ದೀನಿ. ಒಂದ್ ಸೆಕೆಂಡ್ ನಾನು ಹೇಳಿದ್ದೇನೆ. ನಾನು ಮುನಿರತ್ನವರ ಒಂದ್ ಸೆಕೆಂಡ್ ಇಲ್ಲಿ ಹೇಳಿ ಕೇಳಿ. ನೀವು 1 ಎಕರೆ ಒಂದು ಸೆಕೆಂಡ್ ಇಲ್ಲಿ ಕೇಳಿ, ನಾನು ಹೇಳಿದ ಕೇಳಿ. ಒಂದ್ ಸೆಕೆಂಡ್ ಕೇಳಿ, ಒಂದ್ ಸೆಕೆಂಡ್ ಆಯ್ತಮ್ಮ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ, ಅದನ್ನ ಇಲ್ಲಿ ಕೇಳಿ, ಅದನ್ನು ಕೇಳಿ, ನಾನು ಹೇಳ್ದು ಕೇಳಿ. ಫಸ್ಟ್ಗೆ ನಿನ್ನೆಲ್ಲ ಮೊನ್ನೆಯಿಂದ ಬಿಬಿಎಂಪಿ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಸದಸ್ಯರು ಬಿಬಿಎಂಪಿ ಸಂಬಂಧಪಟ್ಟಂಗೆ ಬಹಳಷ್ಟು ಹೊತ್ತು ಮಾತಾಡಿದರು. ಹೌಸ್ ಅಪೋಸಿಷನ್ ಲೀಡರ್ ಮತ್ತು ಅಶ್ವಥ್ ನಾರಾಯಣ ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಸದಸ್ಯರು ನಾವೆಲ್ಲ ಮಾತಾಡ್ತಾರೆ. ನಾಡಿದ್ದು DCM ಇದ್ದ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರು ಮತ್ತು ನಾವಿಬ್ಬರು ಕೆಲವು ವಿಚಾರ ಮಾತಾಡ್ತಾರೆ, ಅದರ ಅಂತ ಉತ್ತರ ಕೊಡ್ತಂತ ವಿಚಾರ ಹೇಳಿದರು. ನಿಲ್ಲಿಯಪ್ಪ, ಅದಕ್ಕೆ ಅನುಗುಣವಾಗಿ ಇವತ್ತು ಪ್ರತಿಪಕ್ಷ ನಾಯಕರು ಮತ್ತು ನಿನ್ನೆ ಮಾತಾಡಿದರು. ಎಲ್ಲ ವಿಚಾರ ಮಾತಾಡಿದ ಅದಕ್ಕೆ ಸಂಬಂಧಪಟ್ಟ ಉತ್ತರ ಡೀಟೇಲ್ ಆಗಿ ಅವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ಕ್ಲಾರಿಫಿಕೇಶನ್ ಕೇಳುವವರಿಗೆ ನಾನು ಹೇಳಿ ಕೇಳಿ, ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಇರುವಂಥದ್ದು ನೀವು ಆಲೋಚನೆ ಮಾಡಬೇಕು. ನಾವು ಇದನ್ನೇ ಇನ್ನು ನೀವು ಕಾಲಿಂಗ್ ನಮ್ಮ ಕ್ವಶನ್ ಅವರ್ ಇದೆ, 2 ಖಾಸಗಿ ನಿರ್ಣಯ ಇದೆ. ಹಾಗಾದ್ರೆ ಬೇರೆಯವ್ರು ಮಾತಾಡ್ಲಿಕ್ಕೇನಿಲ್ವಾ? ಮಾತಾಡ್ಬೇಕು, ಎಷ್ಟೋ ಮಾತಾಡ್ಲಿಕ್ಕಿದೆ. ಅದು ಉತ್ತರ ಕಂಪ್ಲೀಟ್ ಒಮ್ಮೆ ಕೊಟ್ಟು ಆಗಲಿ, ಉತ್ತರ ಒಮ್ಮೆ ಕಂಪ್ಲೀಟ್ ಆಗಿ ಕೊಟ್ಟಾದ ನಂತರ ಮತ್ತೆ ಕೆಲವೊಂದು ವಿಚಾರ ನಾವು ಮಾಡುವ. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಅದು ಅರ್ಥ ಮಾಡಿಕೊಳ್ಬೇಕಲ್ಲ, ಉತ್ತರ ಕಂಟಿನ್ಯೂ ಮಾಡಿ. ಅಧ್ಯಕ್ಷೆ, ಆಲ್ಮೋಸ್ಟ್ ಈಗ ಗೊರಗುಂಟೆಪಾಳ್ಯದವ್ರು ಹೇಳಿದ್ದಾರೆ. ಜಸ್ಟ್ ಆಫೀಸರ್ಸ್ ನಾನು ಒಂದ್ ದಿವಸ ಹೋಗಿದ್ದೆ, ಅಲ್ಲಿ ಏರ್ಫೋರ್ಸ್ ಅವರು, ನಾರ್ತ್ ಕಾರ್ಪೊರೇಷನ್ ಅವರೆಲ್ಲ ಸೇರಿ ಅಲ್ಲಿ ಏನಾದ್ರು ಒಂದು ಹೊಸಗೆ ಟನಲ್ ಮಾಡಬೇಕು, ಏನ್ ಮಾಡಬೇಕು ಅಂತೇಳಿ, ಅಂಡರ್ ಪಾಸ್ ಮಾಡಬೇಕು ಅಂತ ಒಂದು ಇದೆ. ನನಗೂ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ನೀವೇನು ಹೇಳಿದಿರಿ ಆಲ್ಮೋಸ್ಟ್ ಏನೇನೋ ಕೆಲವು ಸಜೆಷನ್ ಕೊಟ್ಟರು. ಈಗ ಪಾರ್ಕಿಂಗ್ ಪಾಲಿಸಿ ವಿಚಾರ ಹೇಳಿದ್ರು, ಐ ವಿಲ್ ಡೆಡ್ ಆನ್ ದಟ್. ಇದನ್ ಬಗ್ಗೆ ಅಪಾರ್ಟ್ಮೆಂಟ್ ಬಿಲ್ ಬಗ್ಗೆ ಹೇಳಿದ್ರು, ವರ್ಟಿಕಲ್ ಹೌಸಿಂಗ್ ಬಗ್ಗೆ ಹೇಳಿದ್ರು, ಪವರ್ ಬಗ್ಗೆ ಹೇಳಿದ್ರು. ಆಲ್ ದಟ್ ಎಲ್ಲ ಕಂಪ್ಲೀಟ್ ಏನೇನಿದೆ ಕಸದ ಬಗ್ಗೆ ಮಾತಾಡಿದ್ರು, ಅವೆಲ್ಲ ಕೂಡ ನಾನೆಲ್ಲ ಒಪ್ಕೊಂಡಿದ್ದೀನಿ. ಐ ಥಿಂಕ್ ಕೆಲವೆಲ್ಲ ವ್ಯಾಲಿಡ್ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದೀರಿ. ಸೊ GT ದೇವೇಗೌಡರು ಕೂಡ ಕೆಲವು ವಿಚಾರಗಳನ್ನ ನಿನ್ನೆ ಕೂಡ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಸೊ ಅವರು ಬಾಲಗಂಗಾಧರ ಸ್ವಾಮೀಜಿ ಫ್ಲೈಓವರ್ ಮಾರ್ಕೆಟ್ ಇಂದ ತಗೊಂಡೋಗಿ ಅಲ್ಲಿಗೆ ಬಿಡಿ, ಮೈಸೂರು ರೋಡ್ ಬಿಡಿ ಅಂತ ಹೇಳ್ತಾ ಇದ್ದೀರಾ ನೀವು. ಅದನ್ನು ಕೂಡ ವಿ ಆರ್ ಕನೆಕ್ಟ್ ಮಾಡಕ್ಕೆ, ಒಂದು ಹೊಸ ಫ್ಲೈಓವರ್ ಮಾಡಕ್ಕೆ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಬೇಕಾಗಿರೋದು. ಹೌದೌದಪ್ಪ, ನಿಮಗೆ ಟ್ರಾಫಿಕ್ ಬಹಳ ಇದಾಗ್ತಾ ಇದೆ. ಇನ್ನ ಇದ್ರವರೆಗೂ ಕೂಡ ಕೆಂಗೇರಿವರೆಗೂ ಸ್ವಲ್ಪ ಯೋಚನೆ ಮಾಡಬೇಕು. ಕೆಂಗೇರಿವರೆಗೂ ಮೊನ್ನೆ ನೈಸ್ ಅವ್ರಿಗೆ ಗಲಾಟೆ ಮಾಡಿ ಅದನ್ನ ವಾಪಸ್ ಸ್ವಲ್ಪ ಡಿವೈಡ್ ಮಾಡಿಸಿದೀವಿ. ದಿಸ್ ಬೆಂಗಳೂರು ಎಂಟರ್ ಆಗ್ತಿದ್ದಾಗ ನಿಮ್ ಪ್ರಾಬ್ಲಮ್ ಆಗ್ತಾ ಇದೆ. ಧನ್ಯವಾದಗಳು. ಅದನ್ನ ವಿ ವಿಲ್ ಕನ್ಸಿಡರ್. ನೀವು GT ದೇವೇಗೌಡರು ಹೇಳೋದು. ಸೊ ಅಧ್ಯಕ್ಷೆ, ಬೆಂಗಳೂರಿಗೆ ಇಡೀ ದೇಶ ನೋಡ್ತಾ ಇದೆ. ನಾವೇನು ಬೆಳಗ್ಗೆ ಸಾಯಂಕಾಲ ನಾವೇ ಕೂತ್ಕೊಂಡು ಕ್ರಿಟಿಸೈಸ್ ಮಾಡಿಕೊಂಡು ಮಾಡೋದಲ್ಲ. ಇಡೀ ಪ್ರಪಂಚ ನಮ್ಮ ಬಗ್ಗೆ ಕಾನ್ಫಿಡೆನ್ಸು. ನಾನು ಮೊನ್ನೆ ದಾವಸ್ಗೆ ಹೋದಾಗ ಕೂಡ ನಾನು ನೋಡಿದೆ ಎಷ್ಟು ಇಂಪಾರ್ಟೆನ್ಸು ಬೆಂಗಳೂರು ಬಗ್ಗೆ ವಿಶ್ವ ಜನ ನೋಡ್ತಾ ಇದೆ ಅಂತ. ಈಗಂತೂ ಆಫ್ಟರ್ ಈ ವಾರ ಆಗೋದ್ಮೇಲಂತೂ ನನಗೆ 5-6 ಇನ್ವಿಟೇಷನ್ಸು ನನಗೆ ಅಮೆರಿಕನ್ಸು, ಬೇರೆ ಬೇರೆ ಯುರೋಪ್ ಅವರು ನನ್ನ ಮಾತಾಡೋಕ್ಕೆ ಟೈಮ್ ಕೇಳ್ತಾ ಇದ್ದಾರೆ. ಈ ಅಸೆಂಬ್ಲಿ ಆದ್ಮೇಲೆ ನಾನು ಮಾತಾಡೋಣ ಅಂತ ಹೇಳಿದ್ದೀನಿ. ಅವರೆಲ್ಲ ಬಂದು ಈಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಮಾಡಕ್ಕೆ ಹೊರಟಿದ್ದಾರೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಇನ್ಯಾವ ರೀತಿ ದಿಕ್ಕು ತೆಗೆದುಕೊಂಡು ಹೋಗ್ತದೋ ಗೊತ್ತಿಲ್ಲ. ಚೈನಾ ಕೂಡ ಓಪನ್ ಮಾಡಿದ್ಯಂತೆ ಕೆಲವು ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ವೀಸಾಗಳನ್ನೆಲ್ಲ ಓಪನ್ ಮಾಡಕ್ಕೆ. ಅವರು ಕೂಡ ನಮ್ಮ ಇಂಡಿಯಾ ಭಾರತದ ಇದೇನೋ ಹೇಳ್ತಾ ಇದೆ. ಸೊ ಬೆಂಗಳೂರಲ್ಲಿ ಯಾವತ್ತೂ ಕೂಡ ನಾವು ವಿ ಆರ್ ಸೆಟ್ಟಿಂಗ್ ಎ ಬೆಂಚ್ ಮಾರ್ಕ್ ಫಾರ್ ಅದರ್ ಸಿಟೀಸ್. ಫ್ರಮ್ ದ ಡೇ 1 ಬೆಂಗಳೂರು ಮನಮೋಹನ್ ಸಿಂಗ್ ಕಾಲದಲ್ಲೂ ಕೂಡ ಇವತ್ತು ಏನಾದ್ರು ನೆಲಮಂಗಲ ಫ್ಲೈಓವರ್ ಆಗಿದೆ ಅಂತಂದ್ರೆ, ಏರ್ಪೋರ್ಟ್ ಫ್ಲೈಓವರ್ ಆಗಿದೆ ಅಂತಂದ್ರೆ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಆಗಿತ್ತು ಅಂತಂದ್ರೆ, ಮತ್ತು ಇವರು ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನ ಕೋಲಾರ ರೋಡ್
ಕೋಲಾರ ರೋಡು ಇವೆಲ್ಲ ಮಾಡಬೇಕಾದ್ದು. ಆಗ ಮನಮೋಹನ್ ಸಿಂಗ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಮಚ್ ಫಾರ್ ಬ್ಯಾಂಗ್ಳೂರ್. ಆಗ ನರಮ್ ಸ್ಕೀಮ್ ಅಂತ ಇತ್ತು. ಆ ನರಮ್ ಸ್ಕೀಮ್ ಅಲ್ಲಿ ಬೇಕಾದಷ್ಟು ದುಡ್ಡು ಬರ್ತಾ ಇತ್ತು. ಈಗ ದುಡ್ಡು ಬರ್ತಾ ಇಲ್ಲ. ಬೆಂಗಳೂರು ನಗರಕ್ಕೆ ಬೆಂಗಳೂರು ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು ಬರ್ತಾ ಇಲ್ಲ. ಹಿಂದೆ ಬೇಕಾದಷ್ಟು ದುಡ್ಡು ಬರ್ತಾ ಇತ್ತು. ನರಮ್ ಸ್ಕೀಮ್ ಅಂತ ಇತ್ತು. ಈಗೇನೋ ಸ್ವಲ್ಪ ಕಡಿಮೆ ಆಗಿದೆ. ನಾನು ಪ್ರೈಮ್ ಮಿನಿಸ್ಟರ್ಗೆ 3-4 ಸತಿ ಭೇಟಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಮೊನ್ನೆನೂ ಭೇಟಿ ಮಾಡಿದ್ದೀನಿ, ಕಾಗದಗಳು ಬರ್ತಿದ್ದೀನಿ. ನಿರ್ಮಲಾ ಸೀತಾರಾಮನ್ ಸ್ವಲ್ಪ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಬಟ್ ಸ್ಟಿಲ್ ನಮಗೆ ಆಗಿರುವಂತ ಫಂಡ್ಸ್ ಅಲ್ಲಿ ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ. ವಿಲ್ ಡೂ. ಸೊ ಬೆಂಗಳೂರಿಗೆ ನಾವು ಕಾಂಪಿಟೇಷನ್ ಹೋಗ್ತಾ ಇಲ್ಲ. ನಾವೊಂದು ಬೆಂಗಳೂರು ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾ ಇದೀವಿ. ಬ್ಯಾಂಗ್ಳೂರ್ ವಿಲ್ ಲೀಡ್ ಆಲ್ವೇಸ್ ಅಂಡ್ ಅದರ್ಸ್ ಹ್ಯಾಸ್ ಟು ಫಾಲೋ. ಸೊ ಬ್ಯಾಂಗ್ಳೂರ್ಗೆ ಚಾಲೆಂಜಸ್ ಇದೆ. ವಿಲ್ ಸಕ್ಸಸ್. ಸಿಟೀಸ್ ಆರ್ ನಾಟ್ ಜಡ್ಜ್ ಬೈ ಕಂಪ್ಲೇಂಟ್ಸ್ ಬಟ್ ಬೈ ಕಾಂಟ್ರಿಬ್ಯೂಷನ್. ಸೊ ಬ್ಯಾಂಗ್ಳೂರ್ ಯಾವಾಗಲೂ ಕೂಡ ಎತ್ತರವಾಗಿ ಬೆಳೀತದೆ. ಸೊ ನಾನು ಹೈದರಾಬಾದು ಬೇರೆ ಸಿಟಿ ನಾನು ಚರ್ಚೆ ಮಾಡೋಕೆ ಹೋಗುದಿಲ್ಲ. ಐ ಡೋಂಟ್ ವಾಂಟ್. ಎನಿವೆ ಇಡೀ ರಾಜ್ಯದ ಜನ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರೆಲ್ಲ ಬೆಂಗಳೂರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಪೊಲಿಟಿಕಲ್ ಲೀಡರ್ಸ್. ಯಾಕೆಂದ್ರೆ ನಾವು ಮಾಡಿರುವಂತಹ ಪಾಲಿಸಿಗಳಲ್ಲಿ ಬೆಂಗಳೂರು ಇವತ್ತು ಬೆಳೆದಿದೆ. ಸರ್ಕಾರ ಏನ್ ಕಾಂಟ್ರಿಬ್ಯೂಷನ್ ಮಾಡದೆ ಹೋದ್ರು ಕೂಡ ವೇರಿಯಸ್ ಪಾಲಿಸಿನ ನಾವೆಲ್ಲ ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಜನರಿಗೆ. ಆ ಪಾಲಿಸಿ ಪ್ರಕಾರ ಇಲ್ಲಿರುವಂತ ವೆದರು, ಇಲ್ಲಿರುವಂತ ಕಲ್ಚರು, ಇಲ್ಲಿರುವಂತ ಹ್ಯೂಮನ್ ರಿಸೋರ್ಸಸ್, ಇಲ್ಲಿರುವಂತ ವಿದ್ಯಾವಂತರು ಇನ್ ಆಲ್ ಸೆಕ್ಟರ್ ಹ್ಯಾಸ್ ಮೇಡ್ ಬ್ಯಾಂಗ್ಳೂರ್ ಪ್ರೌಡ್. ಸೊ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಆದಷ್ಟು ಎಲ್ಲೆಲ್ಲಿ ಬೇಕೋ ಅದಕ್ಕೆಲ್ಲ ಸೆಕ್ಟರ್ ಅಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ, ನಾನು ಎಲ್ಲರ ಶಾಸಕರು ಹೇಳಿದಷ್ಟೇ, ನೀವು ಇದಕ್ಕೆ ಬೆಂಗಳೂರಿಗೆ ಸೇರಿಲ್ಲದೆ ಇರ್ಬೋದು, ಬಟ್ ನಿಮ್ಮ ಹೃದಯ ಬೆಂಗಳೂರಿದ್ದು. ಸೊ ಇದನ್ನು ನೀವು ಕಾಪಾಡಬೇಕು, ನಾವು ಎಲ್ಲ ಸೇರಿ ಕಾಪಾಡಬೇಕು. ಸೊ ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ನಾನು ಹಿಂದೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಜಾಯ್ನಿಂಗ್ ಟುಗೆದರ್. ಅಶೋಕ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ದಿ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ದಿ ಸಕ್ಸಸ್. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಹಂಗೆ ನಾವು ನೀವೆಲ್ಲ ಸೇರಿ ಒಟ್ಟಿಗೆ ಸೇರಿ ಬೆಂಗಳೂರಿಗೋಸ್ಕರ, ರಾಜ್ಯಕ್ಕೋಸ್ಕರ ಒಳ್ಳೆ ಕೆಲಸ ಮಾಡೋಣ. ತಮ್ಮ ಸಹಕಾರಕ್ಕೆ ನನ್ನ ಧನ್ಯವಾದಗಳು. ಈಗ ಒಂದು ಪ್ರಕಟಣೆ. ಪ್ರಸ್ತಾವ ಅಧಿವೇಶನದಲ್ಲಿ ಈ ಕೆಳಕಂಡ ಮಾನ್ಯ ಸದಸ್ಯರುಗಳು ಮತ್ತು ಆಯ್ತು, ಪ್ರತಿಪಕ್ಷ ಮಾತಾಡ್ತಿದ್ದಾರೆ. ಇಲ್ಲ ಸಾಕು, ಪ್ರತಿಪಕ್ಷ ಮಾತಾಡಿ. ಪ್ರತಿಪಕ್ಷ ನಾಯಕರೇ, ಮಾತಾಡಿದ್ದಾರೆ. ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ. ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ. ಬಹಳ ಸಂತೋಷ. ಆಯ್ತು, ಪ್ರತಿಭಟನೆ ಮಾತಾಡ್ತಾರೆ. ಬೆಂಗಳೂರಿಗೆ ಒಳ್ಳೆ ಕೊಡ್ತಿದ್ದಾರೆ. ಒಳ್ಳೇದು ಹೇಳ್ತಾರೆ. ಅಣ್ಣ ಒಂದ್ ನಿಮಿಷ. ಬೆಂಗಳೂರಿಗೆ ಅದು ಸಂತೋಷ. ಮಾತಾಡಬೇಡಿ ಅವ್ರೆ, ಹೇಳ್ದು ಕೇಳಿ. ಒಂದ್ ಸೆಕೆಂಡ್. ಇದನ್ನ ಕಮ್ಮಿ ಮಾಡ್ತೀರಾ, ಜಾಸ್ತಿ ಮಾಡ್ತೀರಾ? ಆಯ್ತು, ಮತ್ತೆ ಹೇಳ್ತಾರೆ. ಒಂದ್ ನಿಮಿಷ. ಆಯ್ತಲ್ಲ, ಅದು ಹೇಳಿ. ಆಯ್ತು, ಮತ್ತೆ ಎಷ್ಟು ಹೇಳ್ತೀರಿ? ಉಪಮುಖ್ಯಮಂತ್ರಿಗಳೇ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಉಪಮುಖ್ಯಮಂತ್ರಿಗಳೇ ಮತ್ತೆ ರಿಪ್ಲೈ ಮಾಡಿ ಕೇಳಿ. ಕ್ವಶನ್ ಇರ್ಲಿಕ್ಕೆ ಆಗುದಿಲ್ಲ. 10 ಸತಿ ಅಶೋಕ್ ಒಂದ್ ಸೆಕೆಂಡ್. ಒಂದ್ ನಿಮಿಷ. ಆಯ್ತು, ಮುನಿರತ್ನ ಅವರೇ ಒಂದ್ ಸೆಕೆಂಡ್. ಆಯ್ತು, ಒಂದು ಪ್ರಕಟಣೆ ಮಾಡಿ. ಒಂದ್ ಸೆಕೆಂಡ್. ಒಂದು ಪ್ರಕಟಣೆಯಲ್ಲಿ ಕೇಳಿ. ಒಂದು ಪ್ರಕಟಣೆ ಕೇಳಿ ಇಲ್ಲಿ. ಒಂದ್ ಸೆಕೆಂಡ್. ಮುನಿರತ್ನ ಅವರೇ ಹೇಳ್ತೀನಿ. ಮೈಕ್ ನಥಿಂಗ್ ವಿಲ್ ಗೋ ಆನ್ ರೆಕಾರ್ಡ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.